ನಿಂದು ಹೋಗಿದ್ಯಲ್ಲ ಇನ್ಸ್ಟಾಗ್ರಾಮ್ ಹೋಗಿದ್ಯಲ್ಲ ಇಷ್ಟೆಲ್ಲ ನಿನ್ ಚಾನಲ್ ಹೋಗಿದ್ಯಲ್ಲ ಅಂತ ನನ್ ಜೊತೆ ಇರೋರೆ, ನನ್ ಜೊತೆ ರೀಲ್ಸ್ ಮಾಡೋರೆ, ನನ್ ಜೊತೆ ಇರೋರೆ ಬನ್ನಿ ನನ್ಗೆ ಈ ತರ ಆಗಿದೆ ಅಂದ್ರೆ ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ಫೋನ್ ಎತ್ತಿಲ್ಲ. ಫೋನ್ ಎತ್ಬಿಟ್ಟು ಈ ತರ ಆಗಿದೆ ನನ್ಗೆ ಬನ್ನಿ ಅಂದ್ರೆ ನಾನ್ ಕಾಯಿಲೆ ಇದ್ದೀನಿ, ನಾನು ಆಸ್ಪತ್ರೆ ಇದ್ದೀನಿ ಕತೆಗಳು ಹೇಳ್ತಾ ಇದ್ರು. ನನ್ ಜೊತೆ ಇವಾಗ ಕಪಲ್ಸ್ ಯಾರೋ ಈ ತರನೇ ಬಂದ್ರು, ಅವ್ರು ಫೋನ್ ಮಾಡಿದ್ರು ಬನ್ನಿ, ಇಲ್ಲ ನಾವು ಆಚೆಗಡೆ ಇದೀವಿ. ನನ್ಗೆ ಹೆಂಗಾಯ್ತು ಅಂದ್ರೆ ಇದೇ ಜೀವನ, ಇದು ಲಾಸ್ಟ್ ಎಂಡ್, ಇವಾಗ ಇರ್ಬೇಡ್ದು ನಾನು ಸುತ್ತೋಗ್ಬೇಕು, ಏನಕ್ಕೋಸ್ಕರ ಈ ಜೀವನ, ನಾನು ಇಲ್ಲಿಂದ ಇಲ್ಲಿ ಗಂಟ ಬಂದೆ, ಎಷ್ಟು ದೂರ ಬಂದಿ ನನ್ಗೆ ಒಂದೇ ಸಲ ಬಿದ್ದೋದನ್ನಲ್ಲ. ಹೌದು, ತುಂಬಾ ಕಷ್ಟ ಆಯ್ತು ಕಣ ನನ್ಗೆ. ಮೊದಲು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವು ರೀಲ್ಸ್ ಮಾಡ್ತಾ ಇದ್ದಾಗ ಒಂದಿಷ್ಟು ಕಮೆಂಟ್ಸ್ ಬಂದಾಗ ನಿಮ್ಮ ಹಸ್ಬೆಂಡ್ ಅದಕ್ಕೆ ಸ್ವಲ್ಪ ವಿರೋಧಿಸ್ತಾ ಇದ್ರು. ಆದ್ರೆ ಈಗ ಆ ಸಿಚುವೇಶನ್ ಬಂದಾಗ ನೀವು ಡೌನ್ ಆದಾಗ ನಿಮ್ಮ ಹಸ್ಬೆಂಡ್ ನಿಮ್ ಜೊತೆ ನಿಂತ್ರು, ನಿಮ್ಗೆ ಆಧಾರ ಆದ್ರು. ಅವ್ರಂದ್ರು ನಾನು ಬೇಕಾದ್ರೆ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ, ನಿನಗ್ ಸಾಕ್ತೀನಿ, ನೀನ್ ಅಳ್ಬೇಡ, ನೀನ್ ಹುಚ್ಚಿ ಆಗ್ಬೇಡ, ನೀನ್ ಚೆನ್ನಾಗಿರಮ್ಮ ಅಂತ ನನ್ ತಲೆ ಮೇಲೆ ಕೈ ಇಕ್ಕಿದೆ ನಮ್ಮ ಯಜಮಾನ್ರು. ಹೌದು, ಎಲ್ಲಾರು ನನ್ ಬಿಟ್ಟೋಗ್ಬಿಟ್ರು. ನಾನ್ ಯಾರ್ಯಾರು ನಂಬಿದ್ನೋ ನನ್ ಒಳ್ಳೆ ಫ್ರೆಂಡ್ಸು, ಪ್ರಮೋಷನ್ ಅವ್ರ ಕಡೆಯಿಂದ ಜನಕ್ಕೆಲ್ಲ ನಾನು ಬ್ಯಾಡಾಗಿ ನಾನು ಕಮೆಂಟ್ಸ್ ಕೇಳಿದ್ರು, ಬೇಡ ಕಮೆಂಟ್ ಹಾಕಿದ್ರು. ಐ ಡೋಂಟ್ ಕೇರ್, ನಾನ್ ಬೆಳ್ಸನ ಅವ್ರಿಗೆ, ನನ್ ಜೊತೆ ಇರೋರು ಅಂತ ಹೇಳ್ಬಿಟ್ಟು ನಾನ್ ಬೆಳ್ಸಕ್ ನೋಡ್ದೆ. ಅವ್ರ ಕಡೆಯಿಂದ ಬ್ಯಾಡ್ ಕಮೆಂಟ್ ಆಗಿದ್ದೆ, ನಾನ್ ಬ್ಯಾಡಾಗೆ ಆಗ್ಬಿಟ್ಟೆ ಜನತವ. ಹಂಗಾದ್ರು ನನ್ ಜನಕ್ಕೆಲ್ಲ ನಾನು ಇದ್ ಮಾಡಿಲ್ಲ. ಅಯ್ಯೋ ಜನ ಹೆಂಗಿದ್ರು ಮಾತಾಡ್ತಾರೆ, ಹೆಂಗಿದ್ರು ಇದ್ ಮಾಡ್ತಾರೆ, ಅವ್ರು ಬೆಳ್ಸನ ಪಾಪ, ಅವ್ರೇನೋ ಒಂದ್ ಇದ್ ಮಾಡ್ಕೊಂಡ್ ಬಂದವರಲ್ಲ ಅಂತ ನೋಡ್ದೆ. ನಾನ್ ಈ ತರ ಆದಾಗ ಒಂದು ಧೈರ್ಯದ ಮಾತು ಹೇಳಿಲ್ಲ ನನ್ಗೆ. ನಾನ್ ಫೋನ್ ಮಾಡಿದ್ರೆ, ಹುಚ್ಚಿಯಾಗಿ ಫೋನ್ ಮಾಡಿದ್ರೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ನಾನು ಬರೀ ಅದೇ ಹೇಳೋದು. ಎಷ್ಟು ದಿನಗಳು ಈ ತರ ಹ್ಯಾಕ್ ಆಗಿತ್ತು? ನೀವ್ ಎಷ್ಟು ಸಲ ಕಾಲ್ ಮಾಡಿದ್ರಿ ಅವ್ರುಗಳು? ಮಾಡ್ತಿರ್ಲಿಲ್ಲ. ಮತ್ತೆ ರಿಟರ್ನ್ ಕಾಲ್ ಮಾಡಿ ಏನಾಯ್ತು, ಸರಿ ಆಯ್ತಾ ಅಂತಾನು ಕೇಳಲಿಲ್ಲ. ಇಲ್ಲ, ಯಾರಿಗೋ ಹೊಸಬ್ರು ನಾವ್ ಇವಾಗ, ನಾವ್ ಹೊಸಬ್ರು ಆತರ ಆಗ್ಬಿಟ್ಟಿದೀವಿ. ತುಂಬಾ ಜೀವನ ಅಂದ್ರೆ ಏನು ಅಂತ ಗೊತ್ತಾಯ್ತು ನಂಗೆ. ನಾನ್ ಇರೋ ಗಂಟ ನನ್ ಜೀವನ ನೀನು ಅಂತ ಹೇಳಿದ್ದು ನನ್ ಗಂಡ. ನನ್ ಜೀವನ ನೀನೆ, ನನ್ ಜೀವನನೂ ನೀನೆ ಅಂತ ಹೇಳಿದ್ ನನ್ ಗಂಡ. ನನ್ ತಲೆ ಮೇಲೆ ಕೈ ಇಟ್ಟಿದ್ದು ನನ್ ಗಂಡನೇ. ನಿನ್ಗೇನು ಆಗ್ಬಿಡ್ದಮ್ಮ, ನೀನ್ ಚೆನ್ನಾಗಿರ್ಬೇಕು, ನಾನ್ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ, ಮೂಟೆ ಬರ್ತೀನಿ, ನಾನು ಏನೋ ಒಂದ್ ಕೆಲಸ ಮಾಡ್ತೀನಿ, ಒಟ್ನಲ್ಲಿ ಕೂಲಿ ಕೆಲಸ ಮಾಡಿ ನಾನು ನಿನ್ ಸಾಕ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ನೀನ್ ಹುಚ್ಚಿ ಆಗ್ಬೇಡ, ನೀನ್ ಚೆನ್ನಾಗಿರು, ಇನ್ನು ನನ್ ಮಗ ಒಬ್ಬ ಇದ್ದಾನೆ, ಅವ್ನ್ ಮುಖ ನೋಡು, ಮಕ್ಳಿದಾರೆ, ಅವ್ರ ಮುಖ ನೋಡು, ನೀನ್ ಹುಚ್ಚಿ ಆಗ್ಬೇಡ ಅಂತ ಹೇಳಿದ್ದೆ ನನ್ ಗಂಡ. ಆ ಸಮಯದಲ್ಲಿ ನನ್ಗೆ ನನ್ನ ಎಲ್ಲ ಆಚೆಗಡೆ ಹೋದ್ರು ನನ್ ಗಂಡ ಜೊತೆ ಬರ್ತಿದ್ದ, ಒಂದ್ ಅಂಗಡಿಗೆ ಹೋದ್ರು ನನ್ ಜೊತೆ ಬರ್ತಿದ್ದ. ಏನ್ ಮಾಡ್ಕೋತಾಳೋ ಏನೋ ಎಂತನೋ ಅಂತ ಆ ಡೋರ್ ನನ್ಗೆ ಹಾಕಕ್ಕೆ ಕೊಡ್ತಿರ್ಲಿಲ್ಲ, ಚಿಲ್ಕ ಹಾಕಕ್ಕೆ ನೀನು ಚಿಲ್ಕ ತಕ್ಕೊಂಡೇ ಇರು ಅಂತ ಹೇಳ್ಬಿಟ್ಟು ಇದು ಸ್ಕ್ರೀನ್ ಹಾಕ್ತಾ ಇದ್ರು, ಚಿಲ್ಕ ಹಾಕಕ್ ಕೊಡ್ತಿರ್ಲಿಲ್ಲ. ಏನ್ ಮಾಡ್ಕೊಂಡ್ಬಿಡ್ತಾಳೋ ನಾನ್ ಹೆಂಡ್ತಿ ಅಂತ ಭಯ ಪಟ್ಟಿ ಆ ತರ ನೋಡ್ಕೊಂಡು ನನ್ ಗಂಡನೇ. ಗಂಡ ಏನೇ ಆಗಿರ್ಲಿ, ಗಂಡನೇ ಸರ್ವಸ್ವ. ಫ್ರೆಂಡು ಅಂತ ಹೇಳಿದಷ್ಟೇ, ನಾನು ಫ್ರೆಂಡ್ಶಿಪ್ ಎಲ್ಲ ನಾವು ಆತರ ಸ್ಥಾನ ಕೊಡಕ್ಕಾಗಲ್ಲ. ಗಂಡನೇ. ನಾನು ಇದೆಲ್ಲ 100 ಸಲ ಹೇಳ್ತೀನಿ, ಗಂಡನೇ. ಗಂಡ ಸಹಾಯ ಮಾಡ್ದಂಗೆ, ಗಂಡ ನಿಂತ್ಕೊಂಡು ಸಪೋರ್ಟ್ ಮಾಡ್ದಂಗೆ ಯಾವ ಫ್ರೆಂಡ್ಸ್ ಬರಲ್ಲ, ಯಾರು ಬರಲ್ಲ. ಗಂಡ ದುಃಖ ಆದ್ರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಬರೀ ನಿಮ್ಮ ಯಜಮಾನ್ರ ಜೊತೆಲಿ ಜಾಸ್ತಿ ರೀಲ್ಸ್ ಗಳನ್ನ ಮಾಡೋದನ್ನ, ಮತ್ತೆ ಅದೇ ರೀತಿ ರೀಲ್ಸ್ ಗಳನ್ನ ಹಾಕ್ತಾ ಇದಾರೆ. ಅಂಡ್ ಅವರು ಕೂಡ ನಿಮಗ್ ಸಪೋರ್ಟ್ ಮಾಡಿ ಆ ರೀಲ್ಸ್ ಗೆ ರೆಸ್ಪಾನ್ಸ್ ಕೊಡುವಂತದ್ದನ್ನು ಕೂಡ ಮಾಡ್ತಾ ಇದಾರೆ ನಿಮ್ಮ ಹಸ್ಬೆಂಡ್. ಒಂದಿಷ್ಟು ಮಧ್ಯದ ಕಾಲಾವಧಿಯಲ್ಲಿ ಬೇರೆಯವರ ಜೊತೆ ಎಲ್ಲ ನೀವು ರೀಲ್ಸ್ ಮಾಡ್ತಾ ಇದ್ರಿ. ಆಗ ಜನಕ್ಕೆ ವ್ಯೂಸ್ ಕೂಡ ಬರ್ತಾ ಇತ್ತು, ಬ್ಯಾಡ್ ಕಾಮೆಂಟ್ಸ್ ಇಟ್ಸ್ ಕಾಮನ್, ಬಟ್ ವ್ಯೂಸ್ ಬರ್ತಾ ಇತ್ತು, ಪ್ರಮೋಷನ್ಸ್ ಬರ್ತಾ ಇತ್ತು, ಎಲ್ಲ ಜೊತೆ ಮಾಡ್ತಾ ಇದ್ರಿ. ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಯ್ತು ಅಂದ್ರೆ, ಮತ್ತೆ ಬಂತು ಇನ್ಸ್ಟಾಗ್ರಾಮ್. ಅಟ್ಲೀಸ್ಟ್ ಆಗ ಯಾರಾದ್ರೂ ನಿಮ್ ಜೊತೆ ರೀಲ್ಸ್ ಮಾಡೋದಕ್ಕೆ ಮತ್ತೆ ಯಾರಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ರಾ? ತುಂಬಾ ಜನ ಮಾಡ್ತಾವ್ರೆ. ಸರಿ ಆದ್ಮೇಲೆ ಮತ್ತೆ ಅಪ್ರೋಚ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾರೆ. ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾ ಇದೀನಿ, ಬೇಡ ಯಾಕೆ ಸುಮ್ನೆ. ಇವಾಗ ಏನ್ ಗೊತ್ತಾ, ಇಲ್ಲಿ ಒಂದು ಅಣ್ಣ ಜೊತೆ ನಾನ್ ರೀಲ್ಸ್ ಮಾಡಿರುವೆ, ಅಣ್ಣನ್ನು ಮಿಂಡ ಮಾಡ್ಬಿಡ್ತಾರೆ. ಅವನು ಯಾವನು ಇರ್ಬೋದು, ಇಟ್ಕೊಂಡವಳೆ ರೇಷ್ಮಾ ಅಂತ ಒಂದು ಫ್ರೆಂಡ್ ಜೊತೆ ಮಾಡಿದ್ರು, ಅವನು ಮಿಂಡ ಅಲ್ಲ. ಒಂದು ಇಟ್ಕೊಳ್ಳಿ, ಒಂದು ನವೀನ್ ಜೊತೆನೆ ಇವಾಗ ನಾನು ರೀಲ್ಸ್ ಮಾಡ್ತಿದ್ದೆ. ನವೀನ್ ಒಳ್ಳೆ ಫ್ರೆಂಡ್ ಅಷ್ಟೇ, ಫ್ರೆಂಡ್ ಅಂದ್ರೆ ಒಂದ್ ಒಳ್ಳೆ ಗುಡ್ ಫ್ರೆಂಡ್ ಅಷ್ಟ್ ಬಿಟ್ಟೆ ಅವ್ನು ಮಿಂಡನೂ ಅಲ್ಲ, ನನ್ ಗಂಡನೂ ಅಲ್ಲ. ಅವ್ರ ಜೊತೆ ಎಂತ ಕಮೆಂಟ್ ಹಾಕಿದ್ರು ನಂಗೆ, ತುಂಬಾ ಬ್ಯಾಡ್ ಕಮೆಂಟ್. ಅಂದ್ರೆ ಒಂದು ಸಿನಿಮಾದಲ್ಲಿ ಒಂದ್ ಈ ತರ ಇರ್ಬೇಕು, ಆ ತರ ಇರ್ಬೇಕು ಅಂತ ಪ್ರೊಡ್ಯೂಸರ್ ಹೇಳ್ತಾರಮ್ಮ. ಆ ತರನೇ ಇರ್ಬೇಕು ತಾನೆ ನಾವು. ಇವಾಗ ಅವರು ದುಡ್ಡು ಕೊಡೋರು ನಮ್ಗೆ ಅಲ್ವಾ, ಒಂದು ಪ್ರಮೋಷನ್ ಮಾಡ್ತೀವಿ ನಾವು, ಪ್ರಮೋಷನ್ ಕೊಡೋರು ದುಡ್ಡು ಕೊಡೋರು.
ನೀವ್ ಈ ತರ ಇರ್ಬೇಕು, ಆ ತರ ಮಾಡಿ ಟ್ರೋಲ್ ಆಗ್ಬೇಕು ನಮ್ಗೆ ಅಂತ ಅವ್ರು ಹೇಳಿದ್ರೆ ನಾವು ಮಾಡ್ಬೇಕು. ಒಂದ್ ಬೆಡ್ ಅಲ್ಲಿ ಮಾಡಿ, ಒಂದ್ ಮಂಚದಲ್ಲಿ ಮಾಡ್ಬೇಕು, ಈ ತರ ಮಾಡ್ಬೇಕು, ಆ ತರ ಮಾಡ್ತೀವಿ. ಇವಾಗ ಒಂದು ಸಿನಿಮಾ ಪ್ರಮೋಷನ್ ಬರುತ್ತೆ ಸಾಂಗ್ದು, ಆ ಸಾಂಗ್ ಅಲ್ಲಿ ಹೆಂಗೆ ಹಾಕಿರ್ತಾರೆ ಕಾಸ್ಟ್ಯೂಮ್ ಆ ತರ ಹಾಕೊಂಡು ಮಾಡ್ತೀವಿ. ಅದನ್ನ ಮಾಡೋದಕ್ಕೆ ಈ ತರ ಎಲ್ಲ ಬ್ಯಾಡಾಗಿ ನಮ್ಗೆ ತೋರಿಸಿ, ಬ್ಯಾಡಾಗಿ ರೇಷ್ಮಾ ಹಿಂಗೆ ಹಂಗೆ ಅಂತ ಏನೇನೋ ಕಾಮೆಂಟ್ಸ್ ಗಳೆಲ್ಲ ಬರ್ತಾ ಇತ್ತು, ಕೆಟ್ಟ ಕೆಟ್ಟ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇತ್ತು. ಆ ಸಮಯದಲ್ಲಿ ನಿಮ್ಮ ಹಸ್ಬೆಂಡ್ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು? ನಮ್ಮ ಯಜಮಾನ್ರು ಹೇಳೋದಷ್ಟೇ, ನೀನ್ ಚೆನ್ನಾಗ್ ಮಾಡ್ತೀಯಾ, ಒಳ್ಳೆಯವರು, ನೀನ್ ಸಪೋರ್ಟ್ ಮಾಡ್ತಾವ್ರೆ. ನನ್ಗೆ ಯಾರು ಫಾಲೋ ಮಾಡ್ತಾವ್ರೋ ಅವ್ರು ಯಾವತ್ತೂ ನನಗೆ ಬ್ಯಾಡ್ ಕಮೆಂಟ್ ಹಾಕವ್ರೆ ಅಲ್ಲ. ಹೌದು, ಇದು ಇದು ಹೊಸದಾಗಿ ಯಾರ್ಯಾರು ಈ ತರ ಐಡಿನೇ ಇರಲ್ಲ ಅವ್ರದ್ದು. ಹೌದು, ಅವ್ರು ಬೇಕು ಅಂತಾನೆ ಟ್ರೋಲ್ ಮಾಡೋರು, ಬೇಕು ಅಂತಾನೆ ಬ್ಯಾಡ್ ಕಮೆಂಟ್ ಆಗೋರು ಇರ್ತಾರೆ ಜನ. ಒಂದು 100% ಅಲ್ಲಿ 20 ಜನ ಆ ತರಾನೇ ಇರ್ತಾರೆ. ಹೌದು, ಒಳ್ಳೆಯವ್ರಿಗೂ ಅವ್ರು ಕೆಟ್ಟವ್ರು ಅಂತ ಹೇಳೋರು ಇರ್ತಾರೆ. ಅಂದ್ರೆ ನಮ್ಗೆ ಅಲ್ಲ, ಒಂದು ಹೀರೋ ಹೀರೋಯಿನ್ಗೆ ಬಿಡಲ್ಲ. ಹೌದು, ನಾವ್ ಯಾವ ಸಾಮಾನ್ಯ, ನಾವು ಮಾಮೂಲಿ ಮನುಷ್ಯರು. ನಾನು ಹೀರೋ ಹೀರೋಯಿನ್ಗೆ ಬಿಡಲ್ಲ. ಇವಾಗ ನೋಡಿ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅವರು ನಮ್ಮ ಹೀರೋಗಳಿಗೆ ಬಿಟ್ಟಿಲ್ಲ. ಅವ್ರು ತಂದಕ್ಕಿ ತಮಾಷೆ ನೋಡ್ತವ್ರೆ, ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತಾರೆ. ಹೌದು, ಅಂತದ್ರಲ್ಲಿ ನಮ್ದು ಏನು ಅಂತ ನಮ್ಮ ಹೀರೋಯಿನ್ಸಿ ಬಿಡ್ತಲ್ಲ. ರಚಿತಾ ರಾಮ್ಗೆ ಅವ್ರಿಗೇನೆ ನೋಡಿ, ಈ ತರ ಸಿನಿಮಾ ಮಾಡಿದ್ರೆ, ನೀವು ಆ ತರ ಸಿನಿಮಾ ಮಾಡಿದ್ರೆ, ಅವ್ರು ಏಕ್ ಮಾಡ್ದೊತ್ತು ಕೂಡ ಅವ್ರು ಮಾತಾಡ್ತಾರೆ. ಹೌದು, ಆತರ ನಾವು ಅಷ್ಟೇ, ನಾವು ಜನಕ್ಕೆ ಹೇಳ್ಕೊಡ್ತೀವಿ ಈ ತರ ನಮ್ಮ ಆ ತರ ಅಂತ ಹೇಳ್ಬಿಟ್ಟು. ಹೌದು. ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸೋದಿಲ್ವಾ, ಹೀರೋಯಿನ್ಗಳು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ತಾರೆ, ಹೀರೋಯಿನ್ಗಳು ಬೆಡ್ ಸೀನ್ ಮಾಡ್ತಾರೆ, ಸಿನಿಮಾದಲ್ಲಿ ಫಸ್ಟ್ ನೈಟ್ ಸೀನ್ ಮಾಡ್ತಾರೆ. ಅದೇ ನೀವು ನವೀನ್ ಅವ್ರ ಜೊತೆ ರೀಲ್ಸ್ ಮಾಡಿದಾಗ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ಗಳು, ಟ್ರೋಲ್ ಮಾಡುವಂಥದ್ದು, ಒಂದಿಷ್ಟು ಅದನ್ನೇ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಅನ್ನ ಮಾಡುವಂಥದ್ದು, ಅವರು ಬೆಳೆಯುವಂತಹ ಕೆಲಸವನ್ನ ಒಂದಿಷ್ಟು ಜನ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅದನ್ನ ನೋಡಿದಾಗ ನಿಮ್ಗೆ ಅನ್ಸೋದಿಲ್ವಾ, ಅವ್ರಿಗೆ ಯಾಕೆ ಓಕೆ, ನಮ್ಗೆ ಯಾಕೆ ಈ ರೀತಿ ಅಂತ ಹೇಳಿ? ಅಲ್ಲ, ಇವಾಗ ಒಂದು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡ್ತಾರೆ, ಇವಾಗ ಒಂದು ಹೀರೋಯಿನ್ ಮೇಲೆ ಹೀರೋ ಮೇಲೆ ದುಡ್ಡು ಹಾಕ್ತಾರೆ ಅವರು. ಇವಾಗ ಅವ್ರಿಗೆ ಬಿಗಿನಿ ಹಾಕಿ ಅಂದ್ರು ಹಾಕ್ಲೇಬೇಕು, ಯಾಕಂದ್ರೆ ನಿಮ್ ಮೇಲೆ ದುಡ್ಡು ಹಾಕಿದೀನಿ, ಆ ದುಡ್ಡು ನಂಗೆ ಬರ್ಬೇಕು ವಾಪಸ್ಸು. ಹೌದು, ಅದು TRP ಓಡ್ಬೇಕು, ಅವ್ರಿಗೆ ಸಿನಿಮಾ ಓಡ್ಬೇಕು ಅಲ್ವಾ, ಅವ್ರು ಹಾಕ್ಲೇಬೇಕು, ದುಡಿಬೇಕು. ಅವ್ರು ದುಡ್ಡು ಕೊಟ್ಟಿ, ಅವ್ರು ದುಡ್ದು ಕೊಟ್ರೆ ತಾನೇ ಪ್ರೊಡ್ಯೂಸರ್ ದುಡ್ಡು ಬರುತ್ತೆ. ಖಂಡಿತ. ಇಲ್ಲಾಂದ್ರೆ ಅವ್ರು ದುಡ್ಡು ಕೊಟ್ಟಿರೋದು ಏನ್ ಸುಮ್ನೆ ಕೊಡ್ತಾರ? ಅವರು ಪಿಕ್ಚರ್ ನೋಡಿದಂದ್ರೆ ಏನ್ ಸಮ ಇಲ್ಲ, ನಾವು ಸಾರಿ ಹಾಕೊಂಡು ಪಿಕ್ಚರ್ ಗೊರಮಂತರ ಕೂತ್ಕೊಂಡು ನಾವು ಸಿನಿಮಾ ಮಾಡಿದಿತ್ತು ನೋಡಿ ಅಂತ ನೋಡ್ತಾರೆ ಯಾರಾದ್ರು ಜನ? ಅವಾಗ ಕಾಲ ನೋಡ್ತಾ ಇದ್ರು. ಇವಾಗ ಎಲ್ಲ ಮಸಾಲೆ, ಗರಂ ಮಸಾಲೆ ಕೇಳ್ತಾರೆ ಹುಡುಗರು. ಗರಂ ಮಸಾಲೆ ಇಲ್ಲ ಅಂದ್ರೆ ಯಾವ ಪಿಕ್ಚರೇ ಇಲ್ಲ. ಗರಂ ಮಸಾಲೆ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಅದು ಇರದೇ ಬೇಕು ಪಿಕ್ಚರ್ ಅಲ್ಲಿ. ಆತರ ನಮ್ಗೆ ಯಾರು ಇವಾಗ ಪ್ರಮೋಷನ್ ಕೊಡ್ತಾರೆ, ನಮ್ಗೆ ಈ ಪ್ರಮೋಷನ್ ಕೊಟ್ಬಿಟ್ಟು ನೀವು ಬೆಡ್ ಮೇಲೆ ಅದೇ ಸಾಂಗ್ ಅಲ್ಲಿ ಮಾಡ್ಬೇಕು, ನೀವು ನಮ್ಗೆ ಟ್ರೋಲ್ ಆಗ್ಬೇಕು, ನಮ್ಗೆ ವಿಡಿಯೋ ಹೋಗ್ಬೇಕು. ಅದು ನಮ್ಗೆ ವಿಡಿಯೋ ಓಡ್ಬೇಕು ಅಂದ್ರೆ ಅದು ಟ್ರೋಲ್ ಆಗ್ಬೇಕು. ಹೌದು, ಹೌದು. ಒಂದು ವಿಡಿಯೋ ಓಡ್ಬೇಕಂದ್ರೆ ಅದು ಓಡ್ಬೇಕು ಅಂದ್ರೆ ಟ್ರೋಲ್ ಆದ್ರೆ ತಾನೆ ಅದು ವಿಡಿಯೋ ಓಡುತ್ತೆ. ಟ್ರೋಲ್ ಆದ್ರೆ ತಾನೆ ನಾವು ಬೆಳಿತೀವಿ ಇನ್ನು ಜಾಸ್ತಿ. ಹೌದು, ನಾನು ಇದನ್ನ ಯೋಚನೆ ಮಾಡಲ್ಲ, ಅಯ್ಯೋ ಟ್ರೋಲ್ ಆಗುತ್ತಲ್ಲ ಇವಾಗ ನಾವು ಏನಪ್ಪ ಮಾಡೋದು ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಹೌದು, ಟ್ರೋಲ್ ಆಗ್ಲಿ ನಾವು ಬೆಳಿತೀವಿ ಇನ್ನು ಜಾಸ್ತಿ ಅನ್ನೋ ಮಾತು. ಇವಾಗ ನಾವು ಯಾರು ನಮ್ಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ದುಡ್ಡು ವಾಪಸ್ ಬರ್ಬೇಕು. ಅದನ್ನ ಅವ್ರಿಗೂ ಏನೋ ಒಂದು ಕಂಪ್ನಿದು ಏನೋ ಆಗ್ತಿದೆ ಅದು ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ TRP ಬೇಕು. TRP ಬೇಕು ಅಂದ್ರೆ ನಾವು ಇಲ್ಲಿ ಬಿಗಿನಿ ಹಾಕೊಂಡು ಕುಣಿಬೇಕು ಅಷ್ಟೇ. ಹೌದು, ನಮ್ಗೆ ಅನಿವಾರ್ಯ ಹೊಟ್ಟೆ ಬಣ್ಣ ಮಾಡ್ಲೇಬೇಕಾಗುತ್ತೆ. ನನ್ ಕೆಲ್ಸ ಅದು ನಾವ್ ಕರ್ತವ್ಯ. ಅದು ತಿಳ್ಕೊಂಡವರು ತಿಳ್ಕೊತಾರೆ, ತಿಳಿದೇ ಇದ್ದವರು ನಂತರ ಅವರು ಓದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಅವ್ರು ಹಂಗೆ ಹಿಂಗೆ ಅಂತ ಕಮೆಂಟ್ ಆಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋ, ಇವತ್ತಿಲ್ಲ ಅಂದ್ರೆ ನಾಳೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಅರ್ಥ ಮಾಡ್ಕೋ ಅಷ್ಟೇ. ಹೌದು.